ಮನ್ವಾದಿ ಪ್ರವಚನ ಅಂದ್ರೆ ಏನು ಅಂತಲೇ ಗೊತ್ತಾಗುದಿಲ್ಲ. ಭಾರತ ಪ್ರವಚನ ಅಂದ್ರೆ ಅರ್ಥ. ಆದ್ರೆ ಭಾರತಕ್ಕೆ ಇವು 3 ಹೆಸರಿದೆ: ಮನ್ವಾದಿ, ಉಪರಿಚರಾದಿ, ಆಸ್ತಿಕಾದಿ. ಇದು ಮಹಾಭಾರತದಲ್ಲೇ ಇರೋ ಶ್ಲೋಕ. ಈ ಶ್ಲೋಕಕ್ಕೆ ಅರ್ಥ ಮಾಡ್ಲಿಕ್ಕೆ ಯಾರಿಗೂ ಬರಲಿ. ಶ್ರೀಮದ್ ಆಚಾರ್ಯರು ಬಂದು ಅರ್ಥ ಮಾಡಿದ್ರು. ಮನ್ವಾದಿ ಅಂದ್ರೇನು, ಆಸ್ತಿಕಾದಿ ಅಂದ್ರೇನು, ಉಪರಿಚರಾದಿ ಅಂದ್ರೇನು. ಬೇರೆಯವರೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಏನರ್ಥ ಮಾಡಿದ್ರು ಗೊತ್ತೇನು? ಯಾಕೆಂದ್ರೆ ಮಹಾಭಾರತದಲ್ಲೇ ಆದಿ ಪರ್ವದಲ್ಲೇ ಬರೋ ಶ್ಲೋಕ, ಎಲ್ಲ ಪುಸ್ತಕದಲ್ಲೂ ಇದೆ. ಏನರ್ಥ ಮಾಡಿದ್ರು? ಮಹಾಭಾರತ ಮನ್ವಾದಿ ಅಂತಂದ್ರೆ ಆದಿ ಅಂದ್ರೆ ಪ್ರತಿಪಾದಕ ಅಂತರ್ಥ. ಮನು ಅಂತಂದ್ರೆ 14 ಮನುಗಳು ಅಂತಿದ್ದಾರೆ. ಮನ್ವಂತರ ಅಂತ ಬರ್ತದೆ. ಈಗ 7ನೇ ಮನ್ವಂತರ, ವೈವಸ್ವತ ಮನ್ವಂತರ, ಸ್ವಯಂಭೂ ಮನ್ವಂತರ, ಹೀಗೆಲ್ಲ ಮನ್ವಂತರಗಳ ಅಧಿಪತಿಗಳು ಮನು ಅಂತ. ಆ ಮನುಗಳ ಕಥೆ ಹೇಳಲಿಕ್ಕೆ ಹೊರಟಿದೆ ಮಹಾಭಾರತ. ಆದ್ರಿಂದ ಮನ್ವಾದಿ ಅಂತ ವ್ಯಾಖ್ಯಾನ ಮಾಡಿದೆ. ಆಸ್ತಿಕಾದಿ ಅಂದ್ರೆ ಮಹಾಭಾರತದಲ್ಲಿ ಆಸ್ತಿಕ ಅಂತ ಒಬ್ಬ ಮುನಿಯ ಕಥೆ ಬರ್ತದೆ. ಆದ್ರಿಂದ ಮಹಾಭಾರತ ಆಸ್ತಿಕಾದಿ ಅಂತ ವ್ಯಾಖ್ಯಾನ ಮಾಡಿದೆ. ಉಪರಿಚರಾದಿ ಅಂತಂದ್ರೆ ಉಪರಿಚರ ಅಂತ ಒಬ್ಬ ವಸು, ಅದು ಈಗ ಹೇಳಿದ್ನಲ್ಲ, ಸತ್ಯವತಿಯ ತಂದೆ ಉಪರಿಚರ ಅಂತ ಒಬ್ಬ ವಸುವಿನ ಕಥೆ ಬರ್ತದೆ. ಸ್ವಲ್ಪ ಬರ್ತದೆ ಮಹಾಭಾರತ, ಎಲ್ಲೋ ಕೆಲವು ಶ್ಲೋಕದಲ್ಲಿ ಬರ್ತದೆ. ಆ ಉಪರಿಚರ ವಸುವಿನ ಉಲ್ಲೇಖ ಇದೆ. ಆದ್ರಿಂದ ಮಹಾಭಾರತಕ್ಕೆ ಉಪರಿಚರಾದಿ ಅಂತ ಹೆಸರು. ಆದಿ ಅಂದ್ರೇನು? ಪ್ರತಿಪಾದನೆ ಮಾಡ್ತಕ್ಕಂಥದ್ದು, ಯಾವುದನ್ನ ನಿರೂಪಣೆ ಮಾಡ್ತದೋ. ಮಹಾಭಾರತ ಮನ್ವಾದಿ, ಮನುಗಳ ನಿರೂಪಣೆ ಮಾಡ್ತಾ ಇದೆ. ಆಸ್ತಿಕಾದಿ, ಆಸ್ತಿಕ ಮುನಿಯ ಕಥೆಯನ್ನ ನಿರೂಪಣೆ ಮಾಡ್ತಾ ಇದೆ. ಉಪರಿಚರಾದಿ ಅಂದ್ರೆ ಉಪರಿಚರ ವಸುವಿನ ಕಥೆಯನ್ನ ನಿರೂಪಣೆ ಮಾಡ್ತಾ ಇದೆ. ಇದು ಬೇರೆಯವರು ಮಾಡಿದ ವ್ಯಾಖ್ಯಾನ. 1,00,000 ಶ್ಲೋಕಾತ್ಮಕವಾದಂತಹ ಮಹಾಭಾರತದಲ್ಲಿ ಬರೇ ಮನುಗಳ ಕಥೆನೇ ಇರೋದು. ಈ ದೃಷ್ಟಿಯಲ್ಲಿ ಮನ್ವಾದಿ ಅಂತ ಕರೆದ್ರೆ ಎಷ್ಟು ಹಾಸ್ಯಾಸ್ಪದ. ಮಹಾಭಾರತದಲ್ಲಿ ಉಪರಿಚರ ವಸುವಿನ ಕಥೆ ಬರ್ತದೆ ಅಂತಂದ್ರೆ ಆದಿ ಪರ್ವದ ಯಾವುದೋ ಒಂದು ಅಧ್ಯಾಯದಲ್ಲಿ ಬರ್ತದೆ. 18 ಪರ್ವ ಇದೆ. ಒಂದೊಂದು ಪರ್ವದಲ್ಲಿ ಎಷ್ಟು ಉಪಪರ್ವಗಳು, ಆ ಉಪಪರ್ವದಲ್ಲಿ ಎಷ್ಟು ಅಧ್ಯಾಯ, ಅದರಲ್ಲಿ ಯಾವುದೋ ಒಂದು ಪರ್ವದ, ಒಂದು ಉಪಪರ್ವದ, ಒಂದು ಅಧ್ಯಾಯದಲ್ಲಿ ಉಪರಿಚರ ವಸುವಿನ ಕಥೆ ಬಂದ್ರೆ ಇಡೀ ಮಹಾಭಾರತಕ್ಕೆ ಉಪರಿಚರಾದಿ ಅಂತ ಹೆಸರಿಡ್ತಾರ ಯಾರಾದರೂ? ಆಸ್ತಿಕಾದಿ, ಆಸ್ತಿಕ ಪರ್ವ ಅಂತ ಒಂದು ಸಣ್ಣ ಉಪಪರ್ವ ಇದೆ. ಆ ಆಸ್ತಿಕ ಮುನಿದ್ ಎಲ್ಲೋ ಒಂದು ಸಣ್ಣ ಉಪಪರ್ವ ಬಂದಿದೆ ಅಂತ ಇಡೀ ಮಹಾಭಾರತಕ್ಕೆ ಆಸ್ತಿಕಾದಿ ಅಂತ ಹೆಸರಿಡ್ತಾರ. ಆದ್ರೆ ಮಹಾಭಾರತವನ್ನ ಮನ್ವಾದಿ, ಆಸ್ತಿಕಾದಿ, ಉಪರಿಚರಾದಿ ಅಂತ ಕರೀತಾರೆ ಅಂತ ವ್ಯಾಸರೇ ಹೇಳಿಬಿಟ್ಟಿದ್ದಾರೆ. ಈ ಹೆಸರಿದೆ ಇದಕ್ಕೆ, ಯಾಕೆ ಅಂತ ಗೊತ್ತಿಲ್ಲ. ಹಿಂಗೆ ವ್ಯಾಖ್ಯಾನ ಮಾಡಿಟ್ಟು ಮಧ್ವಾಚಾರ್ಯರು ಅದರ ರಹಸ್ಯವನ್ನ ನಿರೂಪಣೆ ಮಾಡ್ತಾರೆ. ಮನ್ವಾದಿ ಅಂತಂದ ಕೂಡಲೇ ಮನು ಅಂತಂದ್ರೆ ಮನ್ವಂತರದ ಅಧಿಪತಿಗಳು ಮನು ಅಲ್ಲ. ಮನು ಅಂದ್ರೆ ಏನು? ಮನು ಅಂತಂದ್ರೆ ಜ್ಞಾನಕ್ಕೆ ಸಾಧನ ಅಂತರ್ಥ. ಮನು ಅಂದ್ರೆ ಮನು ಅವಬೋಧನೆ ಅಂತನ್ನೋ ಧಾತು. ಮನ್ವಾದಿ ಅಂತಂದ್ರೆ ಜ್ಞಾನ ಸಾಧನವನ್ನ ನಿರೂಪಣೆ ಮಾಡ್ಲಿಕ್ಕೆ ಹೊರಟಿರೋದು ಮಹಾಭಾರತ. ಆ ದೃಷ್ಟಿಕೋನದಿಂದ ನೋಡ್ರಿ, ಪರಮಾತ್ಮನ ಜ್ಞಾನ ಬರಬೇಕಾದ್ರೆ ಯಾವುದು ಸಾಧನ? ಅದು ಮನು ಅಂತಂದ್ರೆ ಧರ್ಮ ಅಂತರ್ಥ. ಧರ್ಮವನ್ನ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟದ್ದು ಮಹಾಭಾರತ. ಆ ದೃಷ್ಟಿಕೋನದಿಂದ ನೋಡಿದ್ರೆ ಅಮೂಲಾಗ್ರ ಮಹಾಭಾರತ ಓದಿದಾಗ ಧರ್ಮ ಏನು ಅಂತ ತಿಳಿಯುತ್ತದೆ. ಆಸ್ತಿಕಾದಿ ಅಂತಂದ್ರೆ ಆಸ್ತಿಕ ಅಂತ ಒಬ್ಬ ಮುನಿಯ ಕಥೆ ಹೇಳಲಿಕ್ಕೆ ಹೊರಟಿದೆ ಅಂತ ಅರ್ಥ ಅಲ್ಲ. ಆಸ್ತಿಕರು ಅಂತಂದ್ರೆ ಪಾಂಡವರು. ಆಸ್ತಿಕಾದಿ ಅಂದ್ರೆ ಪಾಂಡವ ಚರಿತ್ರೆಯನ್ನು ಹೇಳ್ತಕ್ಕಂಥದ್ದು ಮಹಾಭಾರತ. ಯಾಕೆ ಆಸ್ತಿಕಾದಿ? ಪರಮಾಸ್ತಿಕರು, ದೇವರಿದ್ದಾನೆ ಅಂತ ನಂಬಿದವರು ಪಾಂಡವರಾದ್ರಿಂದ ಅವರನ್ನು ಆಸ್ತಿಕರು ಅಂತ ಕರೀತಾರಂತೆ. ಅವರ ಕಥೆ ಇರೋದ್ರಿಂದ ಆಸ್ತಿಕಾದಿ. ಉಪರಿಚರಾದಿ ಅಂದ್ರೇನು? ಉಪರಿಚರ ಅಂತಂದ್ರೆ ವಿಷ್ಣು ಅಂತ ಅರ್ಥ. ಪರಮಾತ್ಮ ಶ್ರೀಕೃಷ್ಣ ಉಪರಿಚರತೀತಿ ಉಪರಿಚರ, ಎಲ್ಲರ ಮೇಲೆ, ಎಲ್ಲರ ತಲೆ ಮೇಲೆ ಕೂತಿರ್ತಕ್ಕಂತಹ ಸರ್ವೋತ್ತಮ ವಿಷ್ಣು, ಅವನ ಕಥೆ ಬಂದಿರೋದ್ರಿಂದ ಮಹಾಭಾರತ ಉಪರಿಚರಾದಿ. ಮನ್ವಾದಿ ಅಂತಂದ್ರೆ ಧರ್ಮದ ದೃಷ್ಟಿಯಿಂದ ನೋಡ್ರಿ, ಆತ್ಯೇವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ. ಸಮಗ್ರ ಮಹಾಭಾರತ ನೋಡಿದಾಗ ಬರೇ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡ್ಲಿಕ್ಕೆ ಬರ್ತದೆ. ಆ ಪ್ರಯತ್ನ ನಡೀಬೇಕು. ಇಡೀ ಮಹಾಭಾರತಕ್ಕೆ ಆಧ್ಯಾತ್ಮಿಕ ಅರ್ಥ ಹೇಳಬೇಕು.
ಸುಮಧ್ವ ವಿಜಯದಲ್ಲಿ ಒಂದು ಕಡೆ ಸೂಚನೆ ಮಾಡ್ತಾರೆ. ಪಾಂಡವರು ಅರಿಗಿನ ಮನೆಯಲ್ಲಿದ್ರು. ಅರಿಗಿನ ಮನೆಯಲ್ಲಿದ್ದಾಗ ಅವರನ್ನ ಕೊಲ್ಲಬೇಕು, ಬೆಂಕಿ ಹಚ್ಚಬೇಕು ಅಂತ ಪುರೋಚನ ಯೋಚನೆ ಮಾಡ್ತಾ ಇದ್ದ. ಆ ಪುರೋಚನನಿಗೆ ಅವನ ಯಾವ ಪ್ರಯತ್ನವೂ ನಡೆಯದಿದ್ದ ಹಾಗೆ ಮಾಡಿ ಭೀಮಸೇನ ದೇವರು ಸುರಂಗ ಮಾರ್ಗದಿಂದ ಆ ಅರಿಗಿನ ಮನೆಗೆ ತಾವೇ ಬೆಂಕಿ ಹಚ್ಚಿ ಪುರೋಚನನ್ನೇ ಸುಟ್ಟು ಹೋಗೋ ಹಾಗೆ ಮಾಡಿ ಅಲ್ಲಿ ಮೊದಲೇ ನಿರ್ಮಾಣ ಆದ ಸುರಂಗ ಮಾರ್ಗದಿಂದ ಭೂಮಿ ಕೆಳಗಡೆ ಸುರಂಗ ಮಾರ್ಗದಿಂದ ಹೋಗಿ ಹಿಡಿಂಬವನಕ್ಕೆ ಸೇರಿದ್ರು. ಅಲ್ಲಿ ವೇದವ್ಯಾಸ ದೇವರನ್ನ ಕಂಡ್ರು ಅಂತ ಕಥೆ. ಪಾಂಡವರ ಅರಿಗಿನ ಮನೆ ವಾಸದ ಕಥೆ ಬರ್ತದೆ. ಪಂಡಿತಾಚಾರ್ಯರು ಎಂಥ ಆಧ್ಯಾತ್ಮಿಕ ಅರ್ಥ ಹೇಳ್ತಾರೆ ಗೊತ್ತೇನು? ಅರಿಗಿನ ಮನೆ ಅಂತಂದ್ರೆ ಏನು? ಅರಿಗಿನ ಮನೆ ಅಂತಂದ್ರೆ ಅದು ಸುಡ್ಲಿಕ್ಕಾಗೇ ಮಾಡಿದಂಥ ಮನೆ. ಅರುಗು, ಮೇಣ ಇದನ್ನೆಲ್ಲ ಹಾಕಿ ಮಾಡಿದ್ರಂತೆ, ಬೇಗ ಬೆಂಕಿ ಹತ್ಕೊಳ್ಬೇಕು ಅಂತ. ಅದಕ್ಕೆ ಅರಿಗಿನ ಮನೆ ಅಂತ ಕರೀತಾರೆ. ಅರಿಗಿನ ಮನೆ ಅಂತಂದ್ರೆ ಎಂದೋ ಒಮ್ಮೆ ಸುಟ್ಟು ಹೋಗತಕ್ಕಂಥ, ಬೆಂಕಿಗೆ ಆಹುತಿ ಆಗತಕ್ಕಂಥ ನಮ್ಮ ದೇಹ. ಅರಿಗಿನ ಮನೆ ಅಂತಂದ್ರೆ ಮನುಷ್ಯನ ದೇಹ. ಅಲ್ಲಿ ಭೀಮಸೇನ ದೇವರಿದ್ರು ಅಂತಂದ್ರೆ ದೇಹದ ಒಳಗಡೆ ಮುಖ್ಯ ಪ್ರಾಣ ದೇವರಿರ್ತಾರೆ ಅಂತ. ಆ ಭೀಮಸೇನ ದೇವರು ಏನು ಮಾಡಿದ್ರು? ಯುಧಿಷ್ಠಿರ, ನಕುಲ, ಸಹದೇವ ಇವರನ್ನೆಲ್ಲ ಕುಂತಿ ಇವರನ್ನೆಲ್ಲ ಹೊತ್ತುಕೊಂಡು ಮೈ ಮೇಲೆ ಹೊತ್ತುಕೊಂಡು ಸುರಂಗ ಮಾರ್ಗದಲ್ಲಿ ಹೋದ್ರು. ಯುಧಿಷ್ಠಿರ ಅಂದ್ರೆ ಏನು? ಯುಧಿಷ್ಠಿರ ಅಂತಂದ್ರೆ ಧರ್ಮ ಅಂತರ್ಥ. ಈ ದೇಹದಲ್ಲಿ ಧರ್ಮ ಇರಬೇಕು. ನಕುಲ, ಸಹದೇವ ಅಂತಂದ್ರೆ, ನಕುಲ ಅಂದ್ರೆ ಶೀಲ, ಸಹದೇವ ಅಂತಂದ್ರೆ ವಿನಯ. ನಕುಲ ಸಹದೇವರು ಅಂತಂದ್ರೆ ಶೀಲ ಮತ್ತು ವಿನಯ. ಅರ್ಜುನ ಅಂತಂದ್ರೆ ಶ್ರವಣ, ಯಾಕೆಂದ್ರೆ ಗೀತಾ ಶ್ರವಣ ಮಾಡಿದವನು ಅರ್ಜುನ. ಶ್ರವಣ ಅನ್ನೋ ಸಾಧನದ ಪ್ರತೀಕ. ನಕುಲ ಸಹದೇವರು ಶೀಲ ಮತ್ತು ವಿನಯಗಳ ಪ್ರತೀಕ. ಧರ್ಮರಾಜ ಯುಧಿಷ್ಠಿರ ಧರ್ಮದ ಪ್ರತೀಕ. ಭೀಮಸೇನ ದೇವರು ಅವರು ಮುಖ್ಯ ಪ್ರಾಣದೇವರು. ಭೀಮಸೇನ ದೇವರು ಅಷ್ಟೇ ಅಲ್ಲ, ಭೀಮ ಭಕ್ತಿ, ಜ್ಞಾನ, ವೈರಾಗ್ಯ 10 ಗುಣಗಳ ಪ್ರತೀಕ ಭೀಮಸೇನ ದೇವರು. ಅರಿಗಿನ ಮನೆಯಲ್ಲಿ ಆ ಭೀಮ ಬೆಂಕಿ ಹಚ್ಚಿ ಎಲ್ಲರನ್ನೂ ಕೂಡ ಹೊತ್ತುಕೊಂಡು ಸುರಂಗ ಮಾರ್ಗದಲ್ಲಿ ಹೋದ ಅಂತಂದ್ರೆ, ಈ ಜೀವ ಎಂದೋ ಒಮ್ಮೆ ಈ ದೇಹವನ್ನ ಅಗ್ನಿಗೆ ಆಹುತಿ ಕೊಡ್ತಾನೆ. ಆ ಯೋಗಿಯಾಗಿರ್ತಕ್ಕಂಥ ಜೀವ ಧರ್ಮ, ನಕುಲ, ಶೀಲ, ವಿನಯ, ಶ್ರವಣ ಮಾಡಿದ್ದು ಅದನ್ನೆಲ್ಲ ತನ್ನಲ್ಲಿ ಹೊತ್ತುಕೊಂಡು ಸುರಂಗ ಮಾರ್ಗದಿಂದ ಹೋದ ಅಂತಂದ್ರೆ ಬ್ರಹ್ಮನಾಡಿಯಿಂದ ಹೋಗಿ ವೇದವ್ಯಾಸ ದೇವರನ್ನ ಸೇರಿದ ಅಂದ್ರೆ ಪರಮಾತ್ಮನ ಪಾದ ಮೂಲ ಸೇರ್ತಾನೆ ಅಂತ. ಹೀಗೆ ಅರಿಗಿನ ಮನೆ ವೃತ್ತಾಂತವನ್ನ ಎಷ್ಟು ಚೆನ್ನಾಗಿ ಹೋಲಿಸಿ ವರ್ಣನೆ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಹೇಳಿದ್ದಾರೆ. ಭೀಮಸೇನ ದೇವರು ಎಲ್ಲ ಧರ್ಮರಾಜಾದಿಗಳನ್ನು ಹೊತ್ತುಕೊಂಡು ಸುರಂಗ ಮಾರ್ಗದಲ್ಲಿ ಹೋದ್ರು ಅಂತಂದ್ರೆ ಯೋಗಿಯಾಗಿರತಕ್ಕಂಥ ಜೀವ ತಾನು ಮಾಡಿದ ಧರ್ಮ, ಶೀಲ, ವಿನಯ, ಭಕ್ತಿ, ಜ್ಞಾನಾದಿ ಗುಣಗಳನ್ನು ತನ್ನಲ್ಲಿಟ್ಟುಕೊಂಡು ಹಣಕಾಸು ಅಲ್ಲ ಅದನ್ನೆಲ್ಲ ಬಿಟ್ಟು ದೇಹವನ್ನು ಕೂಡ ಬೆಂಕಿಗೆ ಆಹುತಿ ಕೊಟ್ಟು ಧರ್ಮಾದಿಗಳನ್ನು ಮಾತ್ರ ತನ್ನಲ್ಲಿಟ್ಟುಕೊಂಡು ಸುರಂಗ ಮಾರ್ಗ ಅಂತಂದ್ರೆ ಸುಷುಮ್ನಾ ನಾಡಿ, ಬ್ರಹ್ಮನಾಡಿಯಿಂದ ಹೋಗಿ ಪರಮಾತ್ಮನ ಪಾದಮೂಲ ಸೇರಬೇಕು. ಈ ರೀತಿ ಮಾಡಬೇಕಾದ್ದು, ಇದನ್ನ ಹೊತ್ಕೊಂಡು ಹೋಗಬೇಕು. ಭೀಮಸೇನ ದೇವರು ಹೊತ್ಕೊಂಡು ಹೋಗೋ ಹಾಗೆ ಅನ್ನೋದನ್ನ ತಿಳಿಸ್ತಾ ಇದೆ ಮಹಾಭಾರತ ಅಂತಾರೆ. ಹೀಗೆ ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ, ಎಲ್ಲ ಶಾಸ್ತ್ರಾರ್ಥವನ್ನು ಹೇಳಲಿಕ್ಕೆ ಹೊರಟಿರು ಮಹಾಭಾರತ. ಅದಕ್ಕೆ ನಿದರ್ಶನ ರೂಪವಾಗಿ ಹೊರಟಿದೆ. ಹರಿಸರ್ವೋತ್ತಮತ್ವಕ್ಕೆ ನಿದರ್ಶನ, ವಾಯುಜೀವೋತ್ತಮತ್ವಕ್ಕೆ ನಿದರ್ಶನ. ಇಂಥ ಮಹಾಭಾರತವನ್ನ ವೇದವ್ಯಾಸ ದೇವರು ಮಾಡಿದ್ದಾರೆ. ವೇದೋತ್ತಮಂ ತಚ್ಚ ವಿಧಾತೃ ಶಂಕರ ಪ್ರಧಾನ ಕೈಸ್ತನ್ಮುಖತ ಸುರೈ ಶ್ರುತಂ. ವೇದೋತ್ತಮವಾದಂಥ ಇಂಥ ಗ್ರಂಥವನ್ನ ರಚನೆ ಮಾಡಿ ಅವರಿಗೆಲ್ಲ ದೇವತೆಗಳಿಗೆ ಉಪದೇಶ ಮಾಡಿದರು. ರುದ್ರಾದಿ ದೇವತೆಗಳಲ್ಲಿರ್ತಕ್ಕಂಥ ಕಲಿ ನಾಶ, ಬ್ರಹ್ಮಾದಿಗಳಲ್ಲಿ ಕಲಿ ಇಲ್ಲ. ಅಥೋ ಗಿರೀಶ ಆದಿ ಮನೋನುಷಾಯಿ, ರುದ್ರದೇವರಿಂದ ಹಿಡ್ಕೊಂಡು ಕಲ್ಯಾವೇಶ ಆಗಿತ್ತು. ಆ ರುದ್ರಾದಿ ದೇವತೆಗಳಲ್ಲಿರ್ತಕ್ಕಂಥ ಕಲಿ ವೇದವ್ಯಾಸ ದೇವರು ಮಾಡಿದ ಸಮಗ್ರ ವೇದೋದ್ಧಾರ, ಈ ಬ್ರಹ್ಮಸೂತ್ರ, ಮಹಾಭಾರತ, ಇದರಿಂದ ಕಲಿ ನಿವಾರಣೆ ಆಯ್ತದೆ. ರುದ್ರಾದಿಗಳಲ್ಲಿ ಮನಸ್ಸಿನಲ್ಲಿದ್ದಂಥ ಕಲಿ ನಿವಾರಣೆ ಆಗಲಿ ಅಂತ ಮಹಾಭಾರತವನ್ನ ಮಾಡಿದರು, ವೇದವನ್ನ ಹೇಳಿದರು. ಅದರಿಂದ ಕಲಿ ನಿವಾರಣೆ ಆಯ್ತು. ಕಲಿರ್ಮಮಾರಾಸು ಸುವಾಂಗ್ಮಯೈಶ್ವರೈ. ಆದರೆ
ಆ ಕಲಿ ಇನ್ನೂ ಉಳ್ಕೊಂಡಿದ್ನಂತೆ. ಅನೇಕ ರೂಪ ಆ ಕಲಿಗೆ. ಎಲ್ಲಿದ್ದಂಥ ಕಲಿ ನಾಶ ಆದ, ರುದ್ರಾದಿ ದೇವತೆಗಳಲ್ಲಿದ್ದಂಥ ಕಲಿ ನಾಶ ಆಯ್ತು. ಆದರೆ ಮನುಷ್ಯರಲ್ಲಿ ಮಾತ್ರ ಕಲಿ ಹಾಗೇ ಉಳ್ಕೊಂಡಿದ್ನಂತೆ. ಯಾಕೆ ಅಂತಂದ್ರೆ ಆ ವೇದ ಏನು ಸಮಗ್ರ ವೇದ ಹೇಳಿದ್ರಲ್ಲ, ಆ ವೇದದಿಂದ ಮನುಷ್ಯರಿಗೇನು ಅರ್ಥ ಆಗ್ತಿದ್ದಿಲ್ಲ, ಅಷ್ಟು ವೇದ ಓದ್ಲಿಕ್ಕೆ ಆಗ್ತಿದ್ದಿಲ್ಲ. ಆದ್ರಿಂದ ಆ ವೇದಾಧ್ಯಯನ ಅದರ ಅರ್ಥ ಸರಿಯಾಗಿ ಆಗದೇನೆ ಮನುಷ್ಯರಿಗೆ ಆ ಕಲಿ ಹಾಗೇ ಉಳ್ಕೊಂಡಿದ್ದಂತೆ. ಅಂಥ ಸಜ್ಜನರಾದ ಮನುಷ್ಯರಲ್ಲಿರ್ತಕ್ಕಂಥ ಕಲಿಯನ್ನ ನಾಶ ಮಾಡಬೇಕು ಅಂತ ಹೇಳಿ ವೇದವ್ಯಾಸ ದೇವರು ಮತ್ತೆ ತಾವೇ ವೇದಗಳನ್ನ ವಿಭಾಗ ಮಾಡಿದ್ರಂತೆ. 4 ವಿಭಾಗ ಮಾಡಿದ್ರು. ಸಮಗ್ರ ವೇದ ಓದಿ ಮನುಷ್ಯರಿಗೆ ಪೂರೈಸೋದಿಲ್ಲ, ಅವರಿಗೆ ಕಲಿ ನಾಶ ಆಗೋದಿಲ್ಲ. ದೇವತೆಗಳಿಗೇನು ಆಯಿತು, ಅಲ್ಪ ಸ್ವಲ್ಪವಾದರೂ ವೇದ ಓದ್ಲಿ, ಅವರು ಆ ವೇದ ಶ್ರವಣ ಮಾಡಲಿ ಅನ್ನೋ ದೃಷ್ಟಿಯಿಂದ ವೇದವನ್ನ 4 ವಿಭಾಗ ಮಾಡಿದ್ರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ವಿಭಾಗ ಮಾಡಿ ಚಕ್ರೇ ತಥಾ ಭಾಗವತಂ ಪುರಾಣಂ. ಬರೇ ಮಹಾಭಾರತ ವೇದದಿಂದ ಮನುಷ್ಯರಲ್ಲಿರೋ ಕಲಿ ನಾಶ ಆಗಲಿಲ್ಲ. ಅದಕ್ಕೋಸ್ಕರ ಭಾಗವತ ರಚನೆ ಮಾಡೋಣ ಅಂತ ಭಾಗವತ ರಚನೆ ಮಾಡಿದ್ರಂತೆ. ಭಾಗವತ ಅಂದ್ರೆ ಭಾಗವತ ಮಾತ್ರ ಅಲ್ಲ, ಇನ್ನೂ ಕೆಲವು ವೈಷ್ಣವ ಪುರಾಣಗಳನ್ನೆಲ್ಲ ರಚನೆ ಮಾಡಿದ್ರಂತೆ. ಭಾಗವತ ಸಾತ್ವಿಕ ಪುರಾಣ, ಅದರ ಜೊತೆಗೆ ಇನ್ನೂ ಕೆಲವು ವೈಷ್ಣವ ಪುರಾಣ, ಇದನ್ನೆಲ್ಲ ರಚನೆ ಮಾಡಿದ್ದು, ವೇದಗಳನ್ನು ವಿಭಾಗ ಮಾಡಿದ್ದು ಮನುಷ್ಯರಲ್ಲಿರೋ ಕಲಿ ನಾಶಕ್ಕೋಸ್ಕರ. ಅದರಿಂದ ಮನುಷ್ಯರಲ್ಲಿರೋ ಕಲಿ ನಾಶ ಆದ. ಇದಿಷ್ಟು ವೇದವ್ಯಾಸ ದೇವರು ಮಾಡಿದಂಥ ಗ್ರಂಥ ರಚನೆ ವಿಚಾರ. ಇನ್ನು ಮುಂದೆ ಆ ವೇದವ್ಯಾಸ ದೇವರು ಮಾಡಿದ ಅದ್ಭುತ ಕಾರ್ಯ ಅಂತಂದ್ರೆ, ಒಮ್ಮೆ ವೇದವ್ಯಾಸ ದೇವರು ಸಂಚಾರ ಮಾಡ್ತಾ ಇದ್ರಂತೆ. ವ್ಯಾಸರು ಸಂಚಾರ ಮಾಡುವಾಗ ಒಂದು ರಥ ಹೋಗ್ತಾ ಇತ್ತಂತೆ. ಆ ರಥದ ಗಾಲಿಗೆ ಎಲ್ಲಿ ಸಿಕ್ಕಿಬೀಳ್ತೀನೋ ಅಂತ ಹೆದರ್ಕೊಂಡು ಒಂದು ಕ್ರಿಮಿ, ಒಂದು ಸಣ್ಣ ಹುಳ ಈ ಕಡೆ ಬಂದಿತ್ತಂತೆ. ರಥದ ಗಾಲಿಗೆ ಸಿಕ್ಕಿಬೀಳಬಾರದು ಅಂತ ತಪ್ಪಿಸ್ಕೊಂಡು ಬರ್ತಕ್ಕಂಥ ಒಂದು ಹುಳವನ್ನು ನೋಡಿ, ಆ ಕ್ರಿಮಿಯನ್ನು ನೋಡಿ ವ್ಯಾಸರು ಅದರ ಜೊತೆಗೆ ಮಾತಾಡಿಸ್ತಾ ಇದ್ದಾರೆ. ಆ ಹುಳದ ಜೊತೆಗೆ ಮಾತಾಡಿದ್ರು. ಆ ಕೀಟಕ್ಕೆ ಹೇಳ್ತಾ ಇದ್ದಾರೆ, ಕೀಟ, ನೀನಿವತ್ತು ಕೀಟವಾಗಿದ್ದಿ, ಹುಳ ಆಗಿದ್ದಿ, ನೀನು ಮುಂಚೆ ಯಾರು ಗೊತ್ತೇನು? ಅದಕ್ಕೇನು ಗೊತ್ತಿಲ್ಲ. ವೇದವ್ಯಾಸ ದೇವರೇ ಹೇಳ್ತಾರೆ, ಆ ಕೀಟ ಯಾರು ಅಂತಂದ್ರೆ ಸ್ವರೂಪತಃ ಒಬ್ಬ ಬ್ರಾಹ್ಮಣ. ಯಾವುದೋ ಪಾಪದಿಂದಾಗಿ ಶೂದ್ರ ವರ್ಣದಲ್ಲಿ ಹುಟ್ಟಿದ್ನಂತೆ. ಆ ಶೂದ್ರ ವರ್ಣ ಬಂದಾಗಲೂ ಕೂಡ ಅತಿಯಾದಂಥ ಲೋಭ ಇದ್ಬಿಟ್ರೆ ಮನುಷ್ಯನಿಗೆ ಎಲ್ಲ ಗುಣಗಳನ್ನು ಹಾಳು ಮಾಡಿಬಿಡ್ತದೆ. ಯಾವ ಗುಣವೂ ಪ್ರಕಾಶಕ್ಕೆ ಬರದೇ ಇರುವಂತೆ ಮಾಡ್ತಕ್ಕಂಥದ್ದು ಲೋಭ ಅನ್ನೋ ಗುಣ. ಅದೊಂದು ದೋಷ. ಅಂಥ ಲೋಭಕ್ಕೆ ಒಳಗಾಗಿ ಆ ಶೂದ್ರರಲ್ಲಿ ಹುಟ್ಟಿದಂತಹ ವ್ಯಕ್ತಿ ಕೀಟವಾಗಿದ್ದಂತೆ. ಲೋಭಾತ್ಸ ಕೀಟತ್ವಮವಾಪ್ಯ ಕೃಷ್ಣ. ಲೋಭದಿಂದ ಕೀಟವಾಗಿದ್ದ. ಇದನ್ನೆಲ್ಲ ತಿಳಿಸಿ ಹೇಳ್ತಾರೆ, ಈ ಕುದೇಹವನ್ನ, ಈ ಕೀಟ ದೇಹವನ್ನ ಬಿಟ್ಟುಬಿಡು, ನಾನು ಏನು ಬೇಕಾದ್ರೂ ಮಾಡಬಲ್ಲೆ, ನಿನ್ನನ್ನ ರಾಜನನ್ನಾಗಿ ಮಾಡ್ತೀನಿ ಅಂತಂದ್ರೆ ರಾಜ ಬೇಕಾದ್ರೆ ಆಗ್ತೀನಿ ನಾನು, ಆದ್ರೆ ಈ ಕೀಟ ದೇಹ ಮಾತ್ರ ಬಿಡೋದಿಲ್ಲ ಅಂತಂತೆ ಅವಳು. ರಾಜ ಆಗ್ಲಿಕ್ಕೆ ಇಷ್ಟ ಇದೆ, ಆದ್ರೆ ಈ ದೇಹ ಮಾತ್ರ ಬಿಡೋದಿಲ್ಲ ಅಂತ. ಇದರಿಂದ ತೋರಿಸ್ತಾ ಇದ್ದಾರೆ, ಮನುಷ್ಯನಿಗೆ ಎಂಥ ಕ್ಲೇಶಮಯವಾದ ದೇಹ ಇದ್ರೂ ಕೂಡ ಆ ದೇಹದ ಮೇಲೆ ವ್ಯಾಮೋಹ ಇರ್ತದಂತೆ. ಎಂಥ ದೇಹ ಬೇಕಾದ್ರೆ ಆಗಿರ್ಲಿ, ಅದು ಆ ದೇಹವೇ ತನಗೆ ಸುಂದರ. ಅದು ಎಷ್ಟು ಕ್ಲೇಶಕ್ಕೆ ಆಸ್ಪದವಾಗಿದ್ರೂ ಕೂಡ ಆ ದೇಹದಲ್ಲಿ ಇನ್ನೂ ಇರಬೇಕು ಅಂತ ಬಯಸ್ತಾನೆ. ಆ ಕೀಟ ದೇಹವನ್ನು ಕೂಡ ಬಿಡ್ಲಿಕ್ಕೆ ಆ ಹುಳ ಇಚ್ಛೆ ಪಡಲಿಲ್ಲ. ಹಾಗಾದ್ರೆ ಹಾಗೆ ನಿನ್ನನ್ನು ರಾಜನನ್ನು ಮಾಡ್ತೇನೆ ಅಂತ ಸಿಂಹಾಸನದಲ್ಲಿ ಕೂಡಿಸಿದರು. ಎಂಥ ಪ್ರಭಾವ ಇತ್ತು ವೇದವ್ಯಾಸ ದೇವರಿಗೆ ಅಂತಂದ್ರೆ, ಅವರು ಏನು ಹೆಜ್ಜೆ ಇಡ್ತಿದ್ರು ಅದನ್ನು ಎಲ್ಲರೂ ಒಪ್ತಾ ಇದ್ರು. ಅವರ ಮಾತಿಗೆ ಚಕಾರ ಎತ್ತುತ್ತಾ ಇದ್ದಿಲ್ಲ. ವೇದವ್ಯಾಸ ದೇವರು ಆ ಕ್ರಿಮಿಯನ್ನ ಸಿಂಹಾಸನದಲ್ಲಿ ಕೂಡಿಸಿ ನೀನ್ ರಾಜ ಅಂತಂದಾಗ ಉಳಿದವರೆಲ್ಲ ತಂದು ಅದಕ್ಕೆ ಕಾಣಿಕೆ ಅರ್ಪಣೆ ಮಾಡಿ ನಮಸ್ಕಾರ ಮಾಡಿ ಹೋದರು. ಹೀಗೆ ಸಿಂಹಾಸನದಲ್ಲಿ ಕೂಡಿಸಿ ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಅಂತ, ಆ ಕ್ರಿಮಿಯಿಂದಲೇನೆ ರಾಜ್ಯ ಆಳಿಸಿ ತಮ್ಮ ಸಾಮರ್ಥ್ಯ ಏನು ಅಂತ ತೋರಿಸಿದ್ರು. ಅಂದ್ರೆ ಯಾರು ತೇನ ವಿನಾ ತೃಣಮಪಿ ನ ಚಲತಿ. ಒಂದು ಕ್ರಿಮಿ ಆಗಿರಬಹುದು, ಕೀಟ ಆಗಿರಬಹುದು, ವೇದವ್ಯಾಸ ದೇವರು ಮನಸ್ಸು ಮಾಡಿದರೆ ಯಾರಿಂದ ಏನು ಬೇಕಾದ್ರೆ ಮಾಡಿಸ್ತಾರೆ. ಇಂಥ ಒಂದು ಶಕ್ತಿ ತನಗಿದೆ ಅನ್ನೋದನ್ನ ತಮ್ಮ ಶಕ್ತಿಯನ್ನ ತೋರಿಸಿದ್ರು.
ಹಿಂದೆ ವೃಷಲ ಅಂದ್ರೆ ಶೂದ್ರ ವರ್ಣದವನು, ಆದರೆ ಭಕ್ತಿ ಇತ್ತಂತೆ ಪರಮಾತ್ಮನಲ್ಲಿ, ಬೇಕಾದಷ್ಟು ಭಕ್ತಿ. ಆದರೆ ಲೋಭ, ಆ ಲೋಭದಿಂದ ಕೀಟ ಜನ್ಮ ಬಂದಿದೆ. ಆಮೇಲೆ ರಾಜ್ಯಭಾರ ಎಲ್ಲ ಕರೆತಂದು ಒಪ್ಪಿಸಿದ್ರು. ವೇದವ್ಯಾಸದೇವರು ಹೇಳಿದ್ರಂತೆ, ನೀ ನನ್ನ ಭಕ್ತ, ನಿನ್ನ ಭಕ್ತಿಗೆ ಮೆಚ್ಚಿ ನಾನು ಎಂದೆಂದೂ ಮೋಕ್ಷ ಕೊಡುವವನೇ. ಭಕ್ತಿ ಇದ್ರೆ ಆ ಭಕ್ತಿಗೆ ಮೆಚ್ಚಿ ಮೋಕ್ಷ ಕೊಟ್ಟೇ ಕೊಡ್ತೇನೆ. ಬಾಕಿದೇನಾದರೂ ದೋಷ ಇದ್ರೆ ಅದನ್ನು ಪರಿಗಣಿಸೋದಿಲ್ಲಂತೆ ಪರಮಾತ್ಮ. ಭಾರಿ ದಯಾಮಯ, ಭಕ್ತಿಗೆ ಪ್ರಾಧಾನ್ಯ ಕೊಡ್ತಾನೆ. ಆ ಭಕ್ತಿಗಿಂತ ಅಲ್ಪವಾದದ್ದೇನಾದರೂ ಇದ್ರೆ ಅದನ್ನು ಪರಿಗಣಿಸೋದಿಲ್ಲ. ಆದ್ರಿಂದ ನಾನು ನಿನಗೆ ಹಿಂದಿನ ಜನ್ಮದಲ್ಲಿ ನೀನು ಭಕ್ತಿ ಮಾಡಿದ್ದರಿಂದ ನಿನಗೆ ಮೋಕ್ಷವನ್ನು ಕೊಡಬಲ್ಲೆ, ಆದ್ರೂ ಒಂದು ನಿಯಮ ಇಟ್ಟುಕೊಂಡಿದ್ದೇನೆ ನಾನು ಅಂತಾರೆ ವೇದವ್ಯಾಸರು. ನಾನೇ ಮಾಡಿದಂತಹ ನಿಯಮ, ಯಾರು ಸ್ವರೂಪತಃ ಯಾವ ದೇಹದಲ್ಲಿರ್ತಾರೋ ಅವರು ಮೋಕ್ಷಕ್ಕೆ ಹೋಗಬೇಕಾದ್ರೆ ಅದೇ ದೇಹವನ್ನು ಪಡ್ಕೊಂಡೇ ಹೋಗ್ಬೇಕು. ಯಾವುದ್ಯಾವುದೋ ಕರ್ಮದಿಂದ ಬೇರೆ ಬೇರೆ ದೇಹ ಬಂದಿರಬಹುದು ಅವರಿಗೆ, ಆದ್ರೆ ಆ ದೇಹದಿಂದ ಮೋಕ್ಷಕ್ಕೆ ಹೋಗ್ಲಿಕ್ಕಿಲ್ಲ. ಮೋಕ್ಷಕ್ಕೆ ಹೋಗಬೇಕಾದ್ರೆ ಚರಮ ದೇಹ ಅಂತೇನು ಬರ್ತದೆ, ಅವರ ಸ್ವರೂಪ ದೇಹವೇ ಬರಬೇಕು. ಆದ್ರಿಂದ ಮೂಲತಃ ಬ್ರಾಹ್ಮಣನಾದ್ರಿಂದ ನೀನು ಬ್ರಾಹ್ಮಣನಾಗಿಯೇ ಮೋಕ್ಷಕ್ಕೆ. ಯಾರು ಮೂಲತಃ ಸ್ತ್ರೀಯರಾಗಿರ್ತಾರೆ ಅವರು ಮೋಕ್ಷಕ್ಕೆ ಹೋಗುವಾಗ ಸ್ತ್ರೀಯರಾಗೇ ಹೋಗಬೇಕು. ಈ ರೀತಿ ಅವರವರ ಸ್ವರೂಪ ದೇಹವೇ ಕೊನೆಗೆ ಬಂದು ಮೋಕ್ಷಕ್ಕೆ ಹೋಗಬೇಕು ಅಂತ ಒಂದು ನಿಯಮ ಮಾಡಿದ್ದೇನೆ. ಆದ್ರಿಂದ ಈ ಕ್ರಿಮಿದೇಹದಿಂದಲೇ ನಿನ್ನನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋದರೆ ನಾನೇ ಮಾಡಿದಂತಹ ನಿಯಮಕ್ಕೆ ನಾನು ಚ್ಯುತಿ ತಂದ ಹಾಗಾಗ್ತದೆ. ಆದ್ರಿಂದ ನೀನು ಮುಂದೆ ಜನ್ಮಾಂತರದಲ್ಲಿ ನಿನ್ನ ಮೂಲ ರೂಪವನ್ನೇ ಪಡ್ಕೋ, ಆಮೇಲೆ ನೀನು ಮೋಕ್ಷಕ್ಕೆ ಬರುವಂತೆ ಅಂತ ಹೇಳಿದ್ರು. ಇಷ್ಟು ವೇದವ್ಯಾಸದೇವರು ಆ ಕ್ರಿಮಿಗೆ, ಕೀಟಕ್ಕೆ ಅನುಗ್ರಹ ಮಾಡಿ ಇದೇ ರೀತಿಯ ಇದೊಂದು ನಿದರ್ಶನ ಮಾತ್ರ ಅಂತಾರೆ. ಇದೇ ರೀತಿ ಅನೇಕ ಜನರನ್ನ ಅವರಿಗೆ ಬುದ್ಧಿವಾದ ಹೇಳಿ ಅವರ ಸ್ವರೂಪ ಹೇಳಿ ಸಂಸಾರ ಬಂಧನದಿಂದ ವಿಮುಕ್ತಿಗೊಳಿಸಿದಂಥವರು ವೇದವ್ಯಾಸದೇವರು. ಇಷ್ಟು ಅವರ ಚರಿತ್ರೆ. ಇನ್ನು ಮುಂದೆ ಆ ವೇದವ್ಯಾಸದೇವರಿಗೆ ಶುಕಾಚಾರ್ಯರು ಹೇಗೆ ಹುಟ್ಟಿದ್ರು ಅಂತ ಅನ್ನೋದನ್ನ ನಿರ್ಣಯ ಹೇಳಬೇಕು. ವೇದವ್ಯಾಸದೇವರ ಅವತಾರ ಹೇಗೆ ಆಯಿತು ಅಂತ ಅನ್ನೋದನ್ನ ಆಚಾರ್ಯ ಸ್ಫುಟವಾಗಿ ಹೇಳಿದ್ರು. ಶುಕಾಚಾರ್ಯ ಅವತಾರ ಹೇಗೆ ಆಯಿತು ಅಂತ ಪ್ರಚಲಿತ ಕಥೆ ಹೇಳಿದ್ದೇನೆ. ಯಾಗ ಮಾಡಬೇಕು ಅಂತ ಅರಣಿ ಕಾಷ್ಠವನ್ನ ಮಥನ ಮಾಡುವಾಗ ಒಂದು ಹೆಣ್ಣು ಗಿಳಿ ಬಂತು, ಮನೋವಿಕಾರ ಆಯಿತು. ಅದರಿಂದ ಇವರು ಶುಕಾಚಾರ್ಯರು ಹುಟ್ಟಿಬಿಟ್ರು. ಅದಕ್ಕೆ ಗಿಳಿ ಹುಟ್ಟಿತು ಅಂತ. ಶುಕ ಅಂದ್ರೆ ಗಿಳಿ, ಶುಕಾಚಾರ್ಯ ಹುಟ್ಟಿದ್ರು. ಎಷ್ಟು ಅಬದ್ಧ ಕಥೆ ಅಂತ. ನಿಜವಾಗಿಯೂ ನಡೆದದ್ದೇನು ಅಂತಂದ್ರೆ ಕೆಲವು ಅಂಶ ಸತ್ಯ. ವೇದವ್ಯಾಸದೇವರು ಯಜ್ಞ ಮಾಡಬೇಕು ಅಂತ ಅರಣ್ಯಗಳನ್ನ ಮಥನ ಮಾಡ್ತಾ ಇದ್ದದ್ದು ನಿಜ. ಆವಾಗ ಒಂದು ಹೆಣ್ಣುಗಿಳಿ ಬಂತು. ಆ ಹೆಣ್ಣುಗಿಳಿ ಯಾವುದು ಅಂತಂದ್ರೆ ಘೃತಾಚಿ ಎನ್ನುವಂಥ ಅಪ್ಸರ ಸ್ತ್ರೀ. ಅವಳ ಹೆಸರೇ ಘೃತಾಚಿ. ಘೃತಾಚಿ ಎನ್ನುವಂಥ ಅಪ್ಸರ ಸ್ತ್ರೀ ಯಾಕೋ ತಾನು ತನ್ನ ಸ್ವೇಚ್ಛೆಯಿಂದ ಗಿಳಿ ರೂಪವನ್ನು ಧರಿಸಿ ಅಲ್ಲಿಗೆ ಬಂದಿದ್ದಂತೆ. ಗಿಳಿ ರೂಪ ಧರಿಸಿ ಬಂದಾಗ ಅದನ್ನು ನೋಡಿ ವಿಕಾರ ಆಯಿತು. ಆ ಹೆಣ್ಣುಗಿಳಿಯನ್ನು ನೋಡಿ ವೇದವ್ಯಾಸದೇವರ ಮನಸ್ಸಿಗೆ ವಿಕಾರ ಆಯಿತು ಅಂತಂತಾರಲ್ಲ, ಇದು ಇಷ್ಟು ಅಬದ್ಧ ಕಥೆ. ವಾದಿರಾಜರು ಬರೀತಾರೆ, ಒಬ್ಬ ಮನುಷ್ಯನಿಗೆ ಒಂದು ಹೆಣ್ಣು ಪಕ್ಷಿಯನ್ನು ನೋಡಿದಾಗ, ಒಂದು ಹೆಣ್ಣು ಪ್ರಾಣಿಯನ್ನು ನೋಡಿದಾಗ ಮನುಷ್ಯನಾದವನಿಗೆ, ಮನುಷ್ಯ ಅಧಮನಾದವನಿಗೆ ಮನೋವಿಕಾರ ಆಗೋದಿಲ್ಲ. ವೇದವ್ಯಾಸದೇವರಂಥವರಿಗೆ ಒಂದು ಹೆಣ್ಣು ಗಿಳಿಯನ್ನು ನೋಡಿ ಮನೋವಿಕಾರ ಆಯಿತು ಅಂತಂದ್ರೆ ಈ ಕಥೆ ಕೇಳ್ತಕ್ಕಂಥವರೇ ಮೂರ್ಖರು ಅಂದ್ಬಿಟ್ರು. ಎಂಥ ಮೂರ್ಖತನದ ಕಥೆ ಇದು. ಒಂದು ಹೆಣ್ಣು ಗಿಳಿಯನ್ನು ನೋಡಿ ವೇದವ್ಯಾಸದೇವರಂಥವರಿಗೆ ಮನಸ್ಸಿನಲ್ಲಿ ವಿಕಾರ ಆದೀತು, ಒಬ್ಬ ಮನುಷ್ಯನಿಗೆ ಆಗೋದಿಲ್ಲ, ಒಬ್ಬ ಮನುಷ್ಯ ಅಧಮನಿಗೆ ಆಗೋದಿಲ್ಲ ಇದು. ಆದ್ರಿಂದ ವಿಕಾರ ಆದದ್ದಲ್ಲ. ಆ ಹೊತ್ತಿಗೆ ಸರಿಯಾಗಿ ವೇದವ್ಯಾಸದೇವರು ತನಗೊಂದು ಮಗು ಹುಟ್ಟಬೇಕು ಅಂತ ಇಚ್ಛೆ ಪಟ್ಟರು. ಅರಣಿಯಿಂದಲೇನೆ ಶುಕಾಚಾರ್ಯ ಹುಟ್ಟಿದ್ರು. ಇನ್ಯಾವುದರಿಂದಲೂ ಅಲ್ಲ, ಇನ್ಯಾವರಿಂದಲೂ ಅಲ್ಲ. ಆ ಅರಣ್ಯನ ಕಾಷ್ಠ ಇರ್ತದೆ, ಆ ಕಾಷ್ಠದಿಂದಲೇನೆ, ಅರಣ್ಯ ಕಾಷ್ಠದಿಂದಲೇನೆ ಶುಕಾಚಾರ್ಯ ಹುಟ್ಟಿದ್ರು. ಹಾಗೆ ಕಂಬದಿಂದ ನರಸಿಂಹದೇವರು ತಾವು ಪ್ರಾದುರ್ಭಾವರಾದರು. ಅದರಂತೆ ಆ ಕಟ್ಟಿಗೆ ತುಂಡಿನಿಂದ ಶುಕಾಚಾರ್ಯನ ಹುಟ್ಟಿದ್ರು. ಪರಮಾತ್ಮನಿಗೆ ಎಲ್ಲಿಂದ ಹೇಗೆ ಬೇಕಾದ್ರೆ ಹುಟ್ಟಿಸ್ಲಿಕ್ಕೆ ಬರ್ತದೆ. ಆ ಕಟ್ಟಿಗೆ ಅರಣ್ಯೋರೇವ ಜಾತಂ, ಇನ್ಯಾವುದರಿಂದಲೂ ಅಲ್ಲ, ಆ ಅರಣ್ಯ ಕಾಷ್ಠದಿಂದ ಶುಕಾಚಾರ್ಯನ ಹುಟ್ಟಿಸಿಬಿಟ್ಟು. ಇನ್ನೊಂದು ಕಥೆ ಇದೆ. ವೇದವ್ಯಾಸದೇವರಿಗೆ ಮಕ್ಕಳಿದ್ದಿಲ್ಲಂತೆ. ಮೊದಲು ಅವರಿಗೂ ಮಕ್ಕಳಿದ್ದಿಲ್ಲಂತೆ. ಮಕ್ಕಳಾಗಬೇಕು ಅಂತ ರುದ್ರದೇವರು ತಪಸ್ಸು ಮಾಡಿದ್ರಂತೆ. ಆಮೇಲೆ ಮಗು ಹುಟ್ಟಿತಂತೆ, ಶುಕಾಚಾರ್ಯ ಹುಟ್ಟಿದ್ರಂತೆ. ಏನು ಗೋಳು ಕಥೆ ಇದು. ಕಥೆ ಹೌದು, ಮಾಡಿದ್ದು ಹೌದು. ಆದ್ರೆ ನಿಜವಾಗಿಯೂ ರುದ್ರದೇವರು ತಪಸ್ಸು ಮಾಡಿದ್ರು.
ರುದ್ರದೇವರು ತಪಸ್ಸು ಮಾಡಿದ್ರಂತೆ, ನಾನು ಪರಮಾತ್ಮನ ಮಗನಾಗಿ ಹುಟ್ಟಬೇಕು ಅಂತ, ತಾನು ಭಗವಂತನ ಮಗನಾಗಿ ಹುಟ್ಟಬೇಕು ಅಂತ ರುದ್ರದೇವರು ತಪಸ್ಸು ಮಾಡಿದ್ರು. ಪರಮಾತ್ಮ ವರ ಕೊಟ್ಟಿದ್ದ. ತಾನು ರುದ್ರದೇವರನ್ನ ತಪಸ್ಸು ಮಾಡಿದ ಹಾಗೆ ಜನರಿಗೆ ನಟಿಸಿದ. ಹಾಗಿದೆ ನಿಜವಾಗೂ ಅವ್ರ ಕೈಯಿಂದಲೇ ತಪಸ್ಸು ಮಾಡಿಕೊಂಡು ತಾವು ಅವರನ್ನು ತಪಸ್ಸು ಮಾಡಿದ ಹಾಗೆ ನಟನೆ ಮಾಡಿ ಅವರ ಅನುಗ್ರಹದಿಂದ ನನಗೆ ಮಗು ಹುಟ್ಟಿತು ಅಂತನ್ನೋ ಹಾಗೆ ಜನರಿಗೆ ತೋರಿಸಿದ್ದಾರೆ. ನಿಜವಾಗೂ ರುದ್ರದೇವರೇ ತಪಸ್ಸು ಮಾಡಿ ನಾನು ಇವರಿಗೆ ಮಗನಾಗಿ ಹುಟ್ಟಬೇಕು ಅಂತ ವರ ಕೇಳಿದ್ರು. ಆ ವರದಿಂದ ವೇದವ್ಯಾಸ ದೇವರು ಅರಣ್ಯಕಾಷ್ಠದಿಂದ ಹುಟ್ಟಿಸಿದ್ರು. ಹಾಗಾದ್ರೆ ಶುಕ ಅಂತ ಹೆಸರು ಯಾಕೆ ಬಂತು ಅಂತಂದ್ರೆ, ಅಕಸ್ಮಾತ್ ಅಲ್ಲಿಗೆ ಬಂದಂಥ ಘೃತಾಚಿ ಹೆಣ್ಣು ಗಿಳಿ ರೂಪದಿಂದ ಬಂದಿದ್ಲಲ್ಲ, ಅವಳು ಯಾಕೋ ಬಂದು ಈ ಮಗು ಹುಟ್ಟಿತ್ತು. ಹಾಗೆ ವೇದವ್ಯಾಸದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ಲಂತೆ, ನಾನು ಹೆಣ್ಣು ಗಿಳಿಯಾಗಿ ಬಂದಾಗ ಆ ಹೊತ್ತಿಗೆ ಸರಿಯಾಗಿ ಹುಟ್ಟಿದ ಮಗು, ಆದ್ರಿಂದ ನನ್ನ ನೆನಪಿಗಾಗಿ ಇದಕ್ಕೆ ನನ್ನ ಹೆಸರಿಡ್ರಿ ಅಂತ. ಆಯ್ತು, ಶುಕ ಅಂತ ಹೆಸರಿಟ್ಟು. ಇಷ್ಟೇ ನಡೆದ ಕಥೆ. ಇದನ್ನು ನೋಡಿಕೊಂಡು ಏನೇನೋ ಮಾಡಿ ಅವ್ರಿಗೊಂದು ಗಿಳಿ ಮೂತಿ ಇಟ್ಟು ಅವ್ರ ಮೂಗನ್ನು ಸೊಟ್ಟ ಮಾಡಿ, ಆ ಹೆಣ್ಣು ಗಿಳಿಯಲ್ಲೇ ಹುಟ್ಟಿದ್ರಿಂದ ಮೂಗೊಂದು ಹಂಗಾಯ್ತು ಅಂತ ಹೇಳಿ, ಯಾಕೆಂದ್ರೆ ಅದ್ರದ್ದೇನಾದ್ರೂ ಗುಣ ಬರಬೇಕಲ್ಲ. ಇಷ್ಟೆಲ್ಲ ಅನಾಹುತ ಆಗಿಬಿಟ್ಟಿದೆ. ಮಹಾಭಾರತ ಆತ್ಮನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಕಾಮಾದಿ ದೋಷಗಳು ಯಾವುದೂ ಇಲ್ಲ, ಅದು ಕೇವಲ ಎಲ್ಲಿಯಾದರೂ ಇದ್ರೆ ಪ್ರದರ್ಶನ, ಅಸುರ ಜನ ಮೋಹನಾರ್ಥವಾಗಿ ಪ್ರದರ್ಶನ ಮಾಡಿರ್ತಾರೆ. ಹಾಗಾದ್ರೆ ಶುಕ ಹುಟ್ಟಿದ ಹೇಗೆ? ತತಸ್ತು ಅರಣ್ಯೋತ್ಸ ಬಭೂವ ಪುತ್ರಕಃ ಶಿವೋಶ್ಯ ಸೋಭೂತ್ ಶುಕನಾಮಧೇಯ. ಆ ರುದ್ರದೇವರೇ ಶುಕನಾಮಧೇಯರಾದರು. ಯಾಕೆ ಅಂದ್ರೆ, ಶುಕೀ ಭೂತ್ವಾ ಶಯಮದ್ಘೃತಾತಿ ವ್ಯಾಸಂ ವಿಮಥನಂತ ಮುತಾರಣೀತಂ ಅಕಾಮಯನ್ ಕಾಮುಕ ವತ್ಸ ಭೂತ್ವಾ. ಸುಮ್ಮನೆ ಕಾಮುಕರಂತ ನಟನೆ ಮಾಡಿದ್ರಷ್ಟೇ. ತಯಾರ್ಥಿತಸ್ತಂ ಶುಕನಾಮಧೇಯಂ ಚಕ್ರೇ ಶರಣ್ಯೋಸ್ತನಯಂಚ ಸೃಷ್ಟ್ವಾ ವಿಮೋಹಯಂ ತತ್ವಮಾರ್ಗೇಶ್ವಯೋಗ್ಯಾನ್. ಅವಳು ಪ್ರಾರ್ಥನೆ ಮಾಡಿದ್ರಿಂದ ಶುಕನಾಮಧೇಯರನ್ನಾಗಿ ಮಾಡಿದ್ರಷ್ಟೇ ಹೊರತು ಅರಣ್ಯದಿಂದಲೇನೆ ಹುಟ್ಟಿದಂಥ ಮಗು. ಇಷ್ಟು ಶ್ರೀಮದಾಚಾರ್ಯರು ನಿರ್ಣಯ ಮಾಡ್ತಾ ಇದ್ದಾರೆ. ಆ ಶುಕಾಚಾರ್ಯರಲ್ಲಿ ಇಷ್ಟು ಪರಿಶುದ್ಧವಾಗಿ ಹುಟ್ಟಿದವರು. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಸ್ತ್ರೀ ಪುರುಷರ ಸಂಪರ್ಕದಿಂದಲೇ ಹುಟ್ಟಿದ್ದಲ್ಲ, ಕೇವಲ ಅರಣ್ಯದಿಂದಲೇನೆ ಹುಟ್ಟಿದಂಥ ಅಯೋನಿಜರು ಶುಕಾಚಾರ್ಯರು. ಅಂಥ ಶುಕಾಚಾರ್ಯರಲ್ಲಿ ವಾಯುದೇವರ ಆವೇಶ ಆಯಿತು. ಯಾಕೆ ಅಂದ್ರೆ, ವೇದವ್ಯಾಸದೇವರಿಂದ ಆ ಶುಕಾಚಾರ್ಯರಿಗೆ ಶ್ರವಣ ಆಗ್ತದಲ್ಲ, ನಾನು ಮಾಡಬೇಕು ಅಂತ ಶುಕಾಚಾರ್ಯರಲ್ಲಿ ಆವಿಷ್ಟರಾಗಿ ವೇದವ್ಯಾಸದೇವರು ಅವರಿಂದ ಜ್ಞಾನವನ್ನ ಪಡಿತಾ ಇದ್ದಾರೆ. ವಾಯುದೇವರು ಮೇಲ್ನೋಟಕ್ಕೆ ಶುಕಾಚಾರ್ಯ,